ಅದನ್ನ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಮತದಾರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು. ಹರಿಯಾಣ ರಿಸಲ್ಟ್ ಬಗ್ಗೆ ಸರ್ ಕೋಳಿ ಅವರು ಹೇಳ್ತಾ ಇದ್ದಾರೆ, ಮೂಢ ಹಗರಣವನ್ನ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿರೋದಕ್ಕೆ ಹರಿಯಾಣದಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸರ್. ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾವ ಮೀಟಿಂಗ್ಗಳು ನೀವು ಯಾರು ಬೆಂಬಲಿಸೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ. ಕಾನೂನು ಏನಿದೆ, ತನಿಖೆ ಏನಿದೆ ನಡೀತಾ ಇದೆ. ಆಮೇಲೆ ನೋಡೋಣ. ಈಗ ಯಾಕೆ ಸುಮ್ಮನೆ ಅದನ್ನ ಲಿಖಿತ ಚರ್ಚೆ ಮಾಡ್ಕೊಳ್ತೀವಿ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾವ ಬದಲಾವಣೆನೂ ಆಗುವುದಿಲ್ಲ. ಅದೆಲ್ಲ ಬೇರೆ ವಿಚಾರ ರೀ. ನಮ್ಮ ಸರ್ಕಾರ ಇರ್ತದೆ, ಸಿಎಂ ಇರ್ತದೆ. ಅದನ್ನ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಮತದಾರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು. ಹರಿಯಾಣ ರಿಸಲ್ಟ್ ಬಗ್ಗೆ ಸರ್ ಕೋಳಿ ಅವರು ಹೇಳ್ತಾ ಇದ್ದಾರೆ, ಮೂಢ ಹಗರಣವನ್ನ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿರೋದಕ್ಕೆ ಹರಿಯಾಣದಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸರ್. ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾವ ಮೀಟಿಂಗ್ಗಳು ನೀವು ಯಾರು ಬೆಂಬಲಿಸೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ. ಕಾನೂನು ಏನಿದೆ, ತನಿಖೆ ಏನಿದೆ ನಡೀತಾ ಇದೆ. ಆಮೇಲೆ ನೋಡೋಣ. ಈಗ ಯಾಕೆ ಸುಮ್ಮನೆ ಅದನ್ನ ಲಿಖಿತ ಚರ್ಚೆ ಮಾಡ್ಕೊಳ್ತೀವಿ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾವ ಬದಲಾವಣೆನೂ ಆಗುವುದಿಲ್ಲ. ಅದೆಲ್ಲ ಬೇರೆ ವಿಚಾರ ರೀ. ನಮ್ಮ ಸರ್ಕಾರ ಇರ್ತದೆ, ಸಿಎಂ ಇರ್ತದೆ.